ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಮಂತ್. ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಒನ್ ಡೇ ಪಿಕ್ನಿಕ್ ಬಂದಿದ್ವಿ. ಹೌದಾ? ಹೌದು. ಅದು ನಮ್ಮ ಚಿತ್ರದುರ್ಗದ ಆಡು ಮಲ್ಲೇಶ್ವರ. ಹೀಗೆ ಒಬ್ಬೊಬ್ರನ್ನ ಕೋತಿಗಳ ತರ ಆಡ್ತಾವ್ರೆ ಎಲ್ರು, ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಒಬ್ಬೊಬ್ರನ್ನೇ ನಮ್ಮ ಫ್ಯಾಮಿಲಿಯ ಕೋತಿಗಳು ಇವರೆಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹಾಗೆ ಲೆಜೆಂಡ್ಸು, ಸಿಂಹಗಳು ಎಲ್ಲರೂ ಇದ್ದಾರೆ. ಅದರಲ್ಲಿ ಟೈಗರ್ ಅಂದ್ರೆ ನಾನು ಒಬ್ನೇ. ಅವ್ರು ದೊಡ್ಡ ದೊಡ್ಡವ್ರ ಹಿಂದೆ ಬರ್ತವ್ರೆ. Come on, guys. ಒನ್ ಡೇ ಫ್ಯಾಮಿಲಿ ಪಿಕ್ನಿಕ್ ವಿತ್ ಫ್ಯಾಮಿಲಿ. ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಇವ್ರು ನಮ್ಮ ದೊಡ್ಡ ಅಕ್ಕ. ಹಾಯ್. ಇವ್ರು ನಮ್ಮ ತಂಗಿ ಬಗ್ಗೆ ಯಥೇಚ್ಛವಾಗಿ ಹೇಳಬೇಕು. ನನಗೆ ತುಂಬಾ ಇಷ್ಟ ಇವರು. ಯಾಕಂದ್ರೆ ಮುಂಚೆ ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ನನಗಿನ್ನು ಮುಂಚೆನೇ ಮದುವೆ ಆಗವ್ರೆ. ನೋವಿದೆ, ಆಕ್ರೋಶ ಇದೆ, ಮೋಸ. ಇಟ್ಸ್ ಓಕೆ, ನಡೀತಿದ್ದೆ. ಸ್ಟಿಲ್ ಅನ್ ಸಿಂಗಲ್. ಅಂಡ್ ಇವರು ನಮ್ಮ ಅಕ್ಕ, ಬಿಗ್ ಸಿಸ್ಟರ್, ಅನದರ್ ಬಿಗ್ ಸಿಸ್ಟರ್, ನಮ್ಮ ಹೊಸ ಭಾವ. ಇವ್ರು ನಮ್ಮ ಮತ್ತಿಗೆ. ಅಂಡ್ ಶಿ ಇಸ್ ಮೈ ಸಿಸ್ಟರ್ ಅಂಡ್ ಡ್ಯಾನ್ಸರ್ ಆಲ್ಸೋ. ಇವರು ನಮ್ಮ ಅಕ್ಕನ ಮಗಳು. ಸ್ವಲ್ಪ ದೊಡ್ಡ ಹೇಳಿದ್ರೆ ನಾನೇ ಕ್ಯಾಚ್ ಆಗ್ತಿದ್ದೆ, ಚಿಕ್ಕವಳಿದ್ದಾಳೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವನ್ ನಮ್ಮ ಮಳಿಯ ಅವಾಗ ಕೋತಿ ತರ ಆಡ್ತಿರ್ತಾನೆ. ಇಲ್ಲೊಂದಿದೆ, ಇದು ನಮ್ಮ ಅಕ್ಕನ ಮಗಳು, ಸ್ವಲ್ಪ ದೊಡ್ಡ ಕೋತಿ. ನಮ್ ದೊಡ್ಡವ ದಾಸಿವ ಚಿಕ್ಕವ ಚಟ್ಟಿ ಕೊಡೆ ನಮ್ಮ ಪರಾಜ ಕೊತ್ತಂಬರಿ ಬೀಜ. ಇವರು ನಮ್ಮ ದೊಡ್ಡಮ್ಮ. ಆಕ್ಚುಲಿ ನಮ್ಮ ಅಜ್ಜ ಅಜ್ಜಿಗೆ 3 ಜನ ಹೆಣ್ಮಕ್ಳು. ಒಬ್ರು ಮಂಜವ್ವ ಅಂತ ಇದ್ರು, ಅವರು ಡೆತ್ ಆದ್ರು ಅನಾರೋಗ್ಯದಿಂದ. ಇವರು ನಮ್ಮ ದೊಡ್ಡಮ್ಮ, ಹಾಗೆ ನಮ್ಮ ಅಮ್ಮ ಒಬ್ರು ಇದ್ದಾರೆ. ಟೋಟಲ್ 3 ಜನ ಹೆಣ್ಮಕ್ಳು, ಒಬ್ರು ಮಿಸ್ಸಿಂಗು. ಬಟ್ ಇವಾಗ ಕೂಡ ಅವ್ರು ನೆನಪು ಮಾಡ್ಕೊಂಡೇ ಬರ್ತಾ ಇರ್ತೀವಿ. ಇವರಿಬ್ರು ನಮ್ಮ ಮಾವಂದ್ರು. ನಮ್ದು ಫಸ್ಟ್ ವಿಸಿಟ್ ಬಂದ್ಬಿಟ್ಟು ಆಡು ಮಲ್ಲೇಶ್ವರ ದೇವಸ್ಥಾನ. ಯಪ್ಪ, ಕಾಲು ಜಾರ್ತಾ ಇದೆ. ಹುಷಾರ ಬರೀ, ಇಲ್ಲಿ ಕಾಲು ಜಾರುತ್ತೆ. ಫುಲ್ ಫಾರೆಸ್ಟ್. ತುಂಬ ಚೆನ್ನಾಗಿದೆ ನೋಡಿ. ಅಡವಿ ಮಲ್ಲೇಶ್ವರ ದೇವಸ್ಥಾನ ದೂರದ ಜೂಮ್ ಆಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಪೂಜೆ ನಡೀತಾ ಇದೆ ಅನಿಸುತ್ತೆ. ಬನ್ನಿ ಹತ್ರಕ್ಕೆ ಹೋಗೋಣ. ಚಿತ್ರದುರ್ಗ ಆಡು ಮಲ್ಲೇಶ್ವರ ಅಂದರೆ ಬಾವಿಯಲ್ಲಿ ಬಂದು ನೀರು ಕುಡಿದು ಮೇಕೆ ಆಡು ಅಭಿಷೇಕ ಮಾಡ್ತಿತ್ತಂತೆ. ಆಡು ಮಲ್ಲೇಶ್ವರ ಅಂತ ಬಿದ್ದಿತ್ತು ಅದಕ್ಕೆ. ಆಯ್ತು, ರಾಮಾಂಜನೇಯ ಅಂತ. ಓಕೆ, ಫ್ಯಾಮಿಲಿ ಗ್ರೂಪ್ ಫೋಟೋ. ನಾನೇ ಇಲ್ಲ. ಸೂರ್ಯವಂಶಗಿರೋದು ಇಷ್ಟೇ ಜನನಾ? ಮತ್ ನಾನು ಒಂದ್ ನಿಮಿಷ, ಸೂರ್ಯವಂಶದಲ್ಲಿ ನಾನು ಕೂಡ ಇದ್ದೀನಪ್ಪ. ಇಷ್ಟೇ ಜನ ನಾನು ಕೂಡ ಸೂರ್ಯವಂಶದಲ್ಲಿ ಮೇನ್ ರೋಲು. ಆಕ್ಚುಲಿ ಫ್ಯಾಮಿಲಿ ಹೀರೋ ಅಂದ್ರೆ ನಾನೇ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೀರೋಯಿನ್ ಇಲ್ಲ. ದಿಸ್ ಇಸ್ ಮೈ ಫ್ಯಾಮಿಲಿ. ಇವಾಗ ಆಡು ಮಲ್ಲೇಶ್ವರ ದೇವರ ದರ್ಶನ ಮುಗಿಸ್ಕೊಂಡು ಅಡವಿ ಮಲ್ಲೇಶ್ವರ ಮೃಗಾಲಯಕ್ಕೆ ಬಂದಿದ್ವಿ. ಅಂಡ್ ಪಾರ್ಟ್ ಆಫ್ 15% ಓನ್ಲಿ ಇದು ನಮ್ಮ ಫ್ಯಾಮಿಲಿದು.
ಟಿಕೆಟ್ ತೊಗೋಬೇಕು ಅನ್ಸುತ್ತೆ ಮೋಸ್ಟ್ಲಿ ಅಲ್ಲಿ ನೋಡೋಣ. ಎಲ್ಲ ಫೋಟೋ ಮಾಡಲಿದ್ದಾರೆ. ತುಂಬ ಜನ ಬಂದು ಕಾಯ್ತಾ ಇದ್ದಾರೆ ಟಿಕೆಟ್ಗೋಸ್ಕರ. ಎಬ್ಬಲಿ ನಾನು ಕ್ಲೀನಿಂಗ್ ಉದ್ದೇಶದಿಂದ ಸ್ಯಾನಿಟೈಸರ್ ಕೊಡ್ತಾ ಇದ್ದಾರೆ. ಗುಡ್ ವರ್ಕ್ ಬ್ರದರ್. ನಿಮ್ಮ ಹೆಸರು? ಮಾಂತೇಶ್. ಗುಡ್ ವರ್ಕ್. ಇವಾಗ ಕರಡಿ ನೋಡಕ್ಕೆ ಹುಲಿ ಹೋಗ್ತಿದೆ ಅಂದ್ರೆ ನಂಬ್ತೀರಾ? ಖಂಡಿತ ನಂಬಲೇಬೇಕು. ಅಲ್ಲಿ ಕರಡಿ ಇದೆ, ಇಲ್ಲಿ ಹುಲಿ ಹೋಗ್ತಾ ಇದೆ ಕರಡಿ ನೋಡಕ್ಕೆ. ಸ್ವಲ್ಪ ಈ ಕಡೆ ತಿರುಗು. ಓಕೆ, ಕರಡಿ ನೋಡ್ತಿರ್ಬೋದು. ಕರಡಿಯ ಮನದಾಳ ಮಾತು ನಿಮ್ಮ ಅಂತ 2 ಜನ ನೋಡಲ್ ಹೋಗಪ್ಪ ಅಂತ ಇದೆ. ಚಿರತೆ ಮನೆಗೆ ದಾರಿ ಅಂತ ಇದೆ. ಚಿರತೆ ಕೂಡ ಮನೆ ಇದೆ. ಅದು ನಮ್ಮ ಮನೆ ಕರೆದೇ ಇಲ್ಲ, ಕರೆದೇ ಬಂದವ್ರನ್ನ ಕರದಲ್ಲಿ ಒಡೆ ಅಂತ ಸರ್ವಜ್ಞ ಅಂತ ಒಂದು ಸರ್ವಜ್ಞ ಮಾತು ಹೇಳಿದ್ದಾರೆ. ಚಿರತೆ ನಮ್ಮನ್ನ ಮನೆ ಕರೆದಿಲ್ಲ. ಹೋಗೋದ ಬೇಡ? ಹೋಗ್ಬೇಕು. ದುಡ್ಡು ಕೊಟ್ಟು ಬಂದಿದ್ದೀವಿ ಟಿಕೆಟ್ ತಗೊಂಡು. ಬನ್ನಿ ಹೋಗೋಣ, ಚಿರತೆ ನೋಡ್ಕೊಂಬರೋಣ. ಚಿರತೆ ಕಾಣಿಸ್ತದೇನ ಅಲ್ಲಿ ನೋಡಿ. ಮನೆ ಕರೆದ್ಬಿಟ್ಟು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ. ಎರಡಿದಾವೆ. ಎರಡಿದ್ದಾವೆ ನೋಡಿದ್ರಾ? ಚಿರತೆ ಮನೆ ಆಯ್ತು. ಇವಾಗ ಹುಲಿ ಮನೆ ಕಡೆ ಹೋಗೋಣ ಬನ್ನಿ. ಒಂದು ಹುಲಿ ಇನ್ನೊಂದು ಹುಲಿ ನೋಡಕ್ ಹೋಗ್ತಾ ಇದೆ. ಹುಲಿ ಯಾರಂತ ಕನ್ಫ್ಯೂಸ್ ಆಗಬೇಡಿ, ನಾನೇ ಅದೊಂದು ಹುಲಿ. ಇನ್ನೊಂದು ಹುಲಿ ನೋಡಕ್ ಹೋಗ್ತಾ ಇದ್ದೀನಿ. ಇದು ಮಾಡಕ್ಕೆ ಇಲ್ಲಿ ಬರುತ್ತೆ ನೋಡಕ. ಕಮಾನ್ ಟೈಗರ್, ರಿಯಲ್ ಟೈಗರ್ ನೋಡಿ. ಟೈಗರ್, ರಿಯಲ್ ಆಗಿರೋ ಟೈಗರ್. ಲೈವ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಹತ್ತಿರದಿಂದ ನೋಡ್ಕೊಳ್ಳಿ, ಲೈವ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಗರ್ ಹತ್ರ ಬರ್ತಾ ಇದೆ. ಎಷ್ಟು ಹತ್ರದಿಂದ ಟೈಗರ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ ಧೈರ್ಯ ಮೆಚ್ಚಬೇಕಾದ್ದೆ. ಜಿಂಕ ಏ ಜಿಂಕ. ಆಡು ಮಲ್ಲೇಶ್ವರ ಮೃಗಾಲಯದ ಎಲ್ಲ ದರ್ಶನ ಆಯಿತು. ತುಂಬ ಸಖತ್ತಾಗಿ ಫೀಲ್ ಕೊಡ್ತು. ಇವಾಗ ತುಂಬ ಹೊಟ್ಟೆ ಹಸುವಾಗಿದೆ. ಇವಾಗ ಊಟದ ಸಮಯ. ಒಂದು ಸ್ಮಾಲ್ ಬ್ರೇಕ್. 2 hours later. ಆಡು ಮಲ್ಲೇಶ್ವರ ಫಾರೆಸ್ಟ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಮ್ಮ ಮುಂದಿನ ಪಯಣ ಚಿತ್ರದುರ್ಗದ ಕಲ್ಲಿನ ಕೋಟೆ. ಬನ್ನಿ ಒಳಗಡೆ ಹೋಗೋಣ. ಎಲ್ಲರೂ ಟಿಕೆಟ್ ತಗೊಳ್ತಾವ್ರೆ. ಟಿಕೆಟ್ ತಗೊಂಡು ಸೀದಾ ಕೋಟೆ ಒಳಗೆ ಹೋಗ್ತಾ ಇದೀವಿ. ಈಗ ಒಳಗಡೆ ಸೆಲ್ಫಿ ಸ್ಟಿಕ್ ಅಲ್ಲ ಇಲ್ಲ ಅಂದ್ರು, ಅದಕ್ಕೆ ನಾರ್ಮಲ್ ಆಗಿ ಕೈಯಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಕೋಟೆಗೆ ಸ್ವಾಗತ ಸುಸ್ವಾಗತ. ಹುಡುಗರೆಲ್ಲ ಸಾಹಸ ಮಾಡ್ತಾ ಇದ್ದಾರೆ. ಯಾವರಪ್ಪ? ಕಲಬುರ್ಗಿದ ಬಂದಿದ್ರ? ಏನ್ ಸಾಹಸ ಮಾಡ್ತಾ ಇದ್ರ? ಹುಷಾರ ಕಂಡ್ರು. ಏನೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಸೆಲ್ಫಿ ಸ್ಟಿಕ್ ಅಲೋ ಮಾಡಿಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸೆಲ್ಫಿ ಸ್ಟಿಕ್ ಅಲೋ ಇದೆ, ಬಟ್ ಸ್ಟ್ಯಾಂಡ್ ಹಾಕಂಗಿಲ್ಲ ಅಂತೆ. ನಾನು ಸ್ಟ್ಯಾಂಡ್ ಹಾಕಲ್ಲ ಅಂತ ಕೂಡ ಕೇಳಿಲ್ಲ. ಇಟ್ಸ್ ಓಕೆ, ನಾರ್ಮಲ್ ಆಗಿ ಕೈಯಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ, ನಡೆಯುತ್ತೆ. ನೋಡಿ ಕೋಟೆ ಕಡೆಗೆ ನಮ್ಮ ಪಯಣ. ಕೋಟೆ ಒಳಗೆ ಬಂದ್ಬಿಟ್ಟಿದ್ದೀವಿ. ಎಲ್ಲ ಖಾಲಿ ಬಿಸಿಲಿದೆ ಅಲ್ಲ, ಅದಕ್ಕೋಸ್ಕರ ಜಾಸ್ತಿ ಕ್ರೌಡ್ ಇಲ್ಲ ಅನಿಸುತ್ತೆ. ನಮ್ಮ ಥರನೇ ಚಿತ್ರದುರ್ಗದ ಕೋಟೆಗೆ ಟ್ರಾವೆಲರ್ ಬಂದಿದ್ದಾರೆ. ಯೋರ್ ಫ್ರಮ್ ಬೈ? I am from Tripura. Tripura. Your from? Same. आपका नाम? Apurva. Apurva. Brimboy. Das. ಓಕೆ. ಇವರು ಓಕೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರಲ್ಲ? Bangalore, ಎಸ್, ಬೆಂಗಳೂರು ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಕನ್ನಡ ಸ್ವಲ್ಪ ಬರುತ್ತೆ. ಬಟ್ ವೆಲ್ಕಮ್ ಟು. ಸ್ವಲ್ಪ ಬರುತ್ತೆ, ಬಟ್ ಕನ್ನಡ ಅರ್ಥ ಆಗುತ್ತೆ. ಕಲೀರಿ. ಕನ್ನಡ ಕನ್ನಡ ಇಸ್ ಮೋಸ್ಟ್ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಇನ್. ನೈಸ್. ಹ್ಯಾಪಿ ಜರ್ನಿ ಆ್ಯಂಡ್ ಗುಡ್ ಲಕ್ ಬ್ರೋ. ನೆಕ್ಸ್ಟ್ ಟು ಮೀಟ್ ಯು. Yeah, nice to meet you too. ಬಿಸಿಲಿನ ತಾಪ ಹೆಚ್ಚುತ್ತಲೇ ಇದೆ.
ಕ್ರೌಡ್ ಹೊರಗಡೆ ಬರ್ತಾನೆ ಇದೆ. ನಾವು ಕೂಡ ಬಿಸಿಲಲ್ಲಿ ಹೋಗ್ತಾನೇ ಇದ್ದೀವಿ ನೋಡೋಕ್ಕೆ ಕೋಟೆನ. ತುಂಬ ವರ್ಷ ಆಗಿತ್ತು ನಾನು ಬಂದು, ಇವತ್ತು ಬಂದಿದ್ದೀನಿ. ಕೋಟೆನ ಹತ್ತಾ ಇದೀವಿ ಬಿಸಿಲಲ್ಲಿ. ಮೇಲ್ಗಡೆ ಕೂಡ ಹತ್ತಾ ಇದ್ದಾರೆ. ಇವನಿಗೆ ಆಗ್ತಿಲ್ಲ ಅಂತ, ದಪ್ಪ ಆಗಿದ್ದಾನಲ್ಲ ಅದಕ್ಕೆ ಆಗ್ತಿಲ್ಲ. ಕೆಳಗಪ್ಪ, ಟೈಮ್ ಇದೆ, ಚಿಕ್ಕ ಹುಡುಗ ನಿಮ್ಗೆ. ಅವನಿಗೆ ಪ್ರೀತಿಯಿಂದ ಲಡ್ಡು ಬಾಬು ಅಂತ ಕರಿತೀವಿ. ಕೋಟೆ ಒಳಗೆ ಎಂಟ್ರಿ ಮತ್ತೊಮ್ಮೆ. ಆ್ಯಕ್ಚುಲಿ ಎಲ್ಲ ಕಡೆ ಬಾಗಿಲಿದೆ, ಯಾವ್ದು ಎಂಟ್ರೆನ್ಸ್ ಅಂತಾನೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ. ತುಂಬ ದಿನ ಬಂದಾಯ್ತು ನಾನು ಇವತ್ತು ಬಂದಿದ್ದೀನಿ. ಹಾಯ್ ಗಾಯ್ಸ್. ಓ, ಇಲ್ಲೊಂದು ಬಾಗಿಲಿದೆ. ಐ ಥಿಂಕ್ ಇದೇ ಎಂಟ್ರೆನ್ಸ್ ಅನಿಸುತ್ತೆ. ಬನ್ನಿ ಹೋಗೋಣ. ಈಸಿ ಈಸಿ. ಓ, ಜ್ಯೋತಿರಾಜ್ ಅವರು ಇದ್ದಾರೆ. ಹೈ ಬ್ರೋ, ಹೇಗಿದ್ದೀರಾ? ಏನೋ ಹಾಗೆ ತುಂಬ ಸಾಹಸ ಬ್ರೋ ನಿಮ್ಮದು. ತುಂಬ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಊಟ ಬ್ರದರ್? ಹೌದಾ, ತುಂಬ ದಿನ ಆಯ್ತು ನಿಮ್ಮನ್ನು ನೋಡ್ಬೇಕಂತ, ಇವತ್ತು ಸಿಕ್ಕಿದ್ದೀರಾ. ಮತ್ತೆ ಹೊರಗಡೆ ಎಲ್ಲೂ ಹೋಗಿಲ್ವಾ? ಇಲ್ಲ, ಹೋಗ್ತೀನಿ ನಾನು ನೆಕ್ಸ್ಟ್ ತಿಂಗಳಲ್ಲಿ. ಹೌದಾ, ಸ್ವಲ್ಪ ಸಣ್ಣ ಆಗ್ಬೇಕು. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಹಾಂ, ಇದೆ, ಹೋಗ್ಬೋದು ಕೆಳಗಡೆ. ಒನಕೆಓಬವ್ವ ಏಕನಾಥೇಶ್ವರ ದೇವಾಲಯ, ಸಂಪಿಗೆ ಸಿದ್ದೇಶ್ವರ ದೇವಾಲಯ. ಫಸ್ಟ್ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ. ಫಸ್ಟ್ ಯಾವ್ದು ಬರುತ್ತೋ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ. ಓಕೆನಾ? ನೋಡಿ, ಮತ್ತೆ ಮೇಲ್ಗಡೆ ಹತ್ಬೇಕು. ಇಲ್ಲಿ ಹತ್ತಿರ್ಬೇಕು ಸುಮ್ಮನೆ. ಕೋಟೆ, ದ್ಯಾಟ್ ಇಸ್ ಕಾಲ್ಡ್ ಕೋಟೆ. ವೆಲ್ಕಮ್ ಅಗೇನ್. ಮತ್ತೆ ಒಂದು ಡೋರು. ಸೈಡ್ ಇರಪ್ಪ ಹುಡುಗರು. ಓ, ಇನ್ನೂ ಮೇಲ್ಗಡೆ ಹತ್ತಬೇಕು. ಮತ್ತೊಂದು ಡೋರ್ ಇದೆ, ಇದನ್ನು ಹತ್ಕೊಂಡು ಹೋಗ್ಬೇಕು. ಎಷ್ಟೊಂದು ಡೋರ್ಗಳಿದೆ ಅಂತ ಗೊತ್ತಾಗ್ತಿಲ್ಲ, ಹತ್ತಾ ಇರ್ಬೇಕು ಸುಮ್ಮನೆ. ಓಕೆ, ಇದೊಂದು ದಾಟ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಐ ಥಿಂಕ್ ಫಸ್ಟು ಯಾವ್ದು ಬರುತ್ತೋ ಅಂತ ಟೆಂಪಲ್ ಗೊತ್ತಿಲ್ಲ, ಏಕನಾಥೇಶ್ವರ ಅನಿಸುತ್ತೆ. ನೋಡ, ಇಲ್ಲಿಗೆ ಹೋಗ್ಬೇಕೀಗ. ಸಿದ್ಧಿವಿನಾಯಕ ಸ್ವಾಮಿ ದೇವಾಲಯ ಅಂತ ಇದು ಕೋಟೆ ಒಳಗಿದೆ. ಫಸ್ಟ್ ಬರೋ ದೇವಸ್ಥಾನ ಇದು. ಇನ್ನೂ ಮುಂದೆ ಹೋಗ್ಬೇಕಾ? ಸುಮ್ಮನೆ ಹೋಗ್ತಾನೆ ಇದು ಬಿಸಿಲಲ್ಲಿ. ಮತ್ತೆ ಅನ್ನೋದು ಒಂದು ಸಾಮ್ರಾಜ್ಯ ಕಣ್ಣಿಗೆ ಬಿತ್ತು. ಅಂತ ಒಂದು 50% ಕೋಟೆ ಆಗ್ತದೆ ನೋಡಿ. ಅಂತ ಒಂದು ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಟ್ವಿ. ನೋಡ್ರಿ ಸುತ್ತೂರಿ ನೋಡಿದ್ರ? ಬನ್ನಿ ಮತ್ತೆ ಮುಂದೆ ಹೋಗೋಣ. ಟಂಕಸಾಲೆ ಮತ್ತು ಪಾಳೆಗಾರರ ಕಚೇರಿ ಅಂತಿದ್ದು. ನೋಡ್ಕೊಂಬಿಡಿ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಬರೀ ಮಣ್ಣಿಂದಾನೆ ಮಾಡಿದಾರೆ ಅನ್ಸುತ್ತೆ. ಇಟ್ಟಿಗೆ ಏನು ಯೂಸ್ ಮಾಡಿಲ್ಲ. ಕೆಳಗಡೆ ಕಲ್ಲು ಮತ್ತೆ ಮೇಲ್ಗಡೆ ಮಣ್ಣು ಯೂಸ್ ಮಾಡಿದ್ದಾರೆ. ಕಾಳು ಜಾರುತ್ತೆ, ಹುಷಾರಾಗಿ ಹೋಗ್ಬೇಕಿಲ್ಲಿ. ವಾವ್, ಇಲ್ಲಿದೆ ನೋಡಿ ಗುರು. ಚಿತ್ರದುರ್ಗದ ಕಲ್ಲಿನ ಕೋಟೆ. ಟೂರಿಸ್ಟಿಗೆ ತುಂಬ ಜನ ಬಂದಿದ್ದಾರೆ. ಅಕ್ಕ ತಂಗಿ ಹೊಂಡನಾ ಇದು? ಅಕ್ಕ ತಂಗಿ ಹೊಂಡ ಅಂತ ಗುರು ಇದು. ಹೌದು. ಅಮ್ಮ ಭಾಳ ಸುಸ್ತಾಗ್ಬಿಟ್ಟಿದ್ದಾರೆ. ನಮ್ಮಮ್ಮ ಭದ್ರಕಾಳಿ. ಇಡೀ ಊರು ನನ್ನ ನಂಬೋದ್ರೆ ನಮ್ಮಮ್ಮ ನಂಬಲ್ಲ. ಖರ್ಚಿಗೆ ₹1 ಕೊಡಲ್ಲ.
₹10 ಕೊಟ್ರೆ ಸಾಕು, ದಿನ ಪೂರ್ತಿ ಖರ್ಚು ಮಾಡಂತಾರೆ. ಇಷ್ಟೊತ್ತರೆಗೂ ಹತ್ಕೊಂಡ್ಬಂದ್ವಿ. ಇವಾಗ ಕೆಳಗೆ ಇಳ್ಕೊಂಡು ಹೋಗ್ಬೇಕು. ನಡೆದು ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಎಲ್ಲ ನಡೆದಾಡಿ ಎಲ್ಲ ಸೌಕೊಂಡು ಹೋಗ್ಬಿಟ್ಟಿದ್ದೀರಲ್ಲ, ಮೆಟ್ಲೆಲ್ಲ ಸೌಕೊಂಡು ಹೋಗ್ಬಿಟ್ಟಿದೆ. ಸೊ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಿಲ್ಲಿ ನೋಡಿ. ಆ್ಯಕ್ಚುಲಿ ಬರಬೇಕಾದ್ರೆ ಒಂದ್ಸರಿ ಜಾರಿ ಬಿದ್ದೆ, ಬೀಳಬೇಕು, ಬೀಳದ್ರಲ್ಲಿ ತಪ್ಪಿಲ್ಲ, ಬಿದ್ದಾದ್ಮೇಲೆ ಹೇಳ್ಬೇಕಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎದ್ದು ಬಂದಿದ್ದೀನಿ ನೋಡಿ, ತಣ್ಣಗಿದೆ ಅನ್ಸುತ್ತೆ. ಇಲ್ಲಿ ನೀರು ಹರಿತಾ ಇದೆ, ಇಲ್ಲಿ ನೀರು ಸ್ವಲ್ಪ ನಿಂತಿದೆ ಅಷ್ಟೇ. ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಅಲ್ಲಿ. ವೇಟ್, ಒನಕಿಂಡಿ ಕಡೆಗೆ ಹತ್ರ ಬಂದ್ವಿ. ಕ್ರಿಸ್ತಶಕ 1779ರಲ್ಲಿ 5ರ ಸೈನಿಕರು ಕೋಟೆಗೆ ಮುತ್ತಿಗೆ ಹಾಕೋ ಸಂದರ್ಭದಲ್ಲಿ ಇಲ್ಲಿ ಯುದ್ಧ ಹೊರಗಡೆ ಬರ್ತಾ ಇದ್ದಾರೆ. ಇದನ್ನ ನೋಡಿದ ಒನಕೆ ಓಬವ್ವ ಇದೇ ತರ ಒನಕೆ ಹಿಡ್ಕೊಂಡು ದೊಡ್ಡ ಸಂಹಾರ ಮಾಡ್ತಿರ್ತಾಳೆ. ಸೊ ಆ ಒಂದು ಹಿಸ್ಟ್ರಿಗೆ ಇಲ್ಲಿ ಒನಕೆ ಓಬವ್ವನ ಕಿಂಡಿ ಅಂತ ಹೆಸರು ಬೀಳುತ್ತೆ. ಇವಾಗ ನೋಡಿ ಅಲ್ಲಲ್ಲಿ ಅವ್ರ ಹೆಸರು ಕೆತ್ತಾಕ್ಬಿಟ್ಟಿದ್ದಾರೆ. ಆಕ್ಚುಲಿ ಇಲ್ಲಿ ಹೋರಾಡೋರ ಹೆಸರೇ ಕೆತ್ತಿಲ್ಲ, ಅಂತದ್ರಲ್ಲಿ ಯಾರು ಬಂದು ಅವ್ರ ಹೆಸರು ಕೆತ್ಕೊಂತಾರೆ. ನೆಕ್ಸ್ಟ್ 5 ಸೈನಿಕರು ಕೋಟೆಗೆ ಮುತ್ತಿಗೆ ಹಾಕಿದ್ದಾರೆ. ಕಾಳೆ ಊದಿ. 5 ಸೈನಿಕರು ಇಲ್ಲಿಂದ ನುಕ್ಕೊಂಡ್ ಬರ್ತಿದ್ರು. ನುಕ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಕಿಂಡಿದೆ ಒಳಗಡೆ, ಒಳಗಿಂದ ಹೋಗಿ ಮುಂದ್ಗಡೆ ಕಿಂಡಿಯಿಂದ ಬರ್ತಿದ್ರು. ಆದ್ರೆ ನಮ್ಮ ಒನಕೆ ಓಬವ್ವ ಅದಕ್ಕೆ ಅವಕಾಶ ಮಾಡ್ಕೊಡ್ದೆ ಜಜ್ಜಿ ಎಲ್ರನ್ನ ಸಾಯಿಸ್ಬಿಡ್ತಾರೆ. ನೋಡಿದ್ರಲ್ವಾ ಒನಕೆ ಓಬವ್ವನ ಕಿಂಡಿನ? ಸ್ವಲ್ಪ ಇತಿಹಾಸ ಹೇಳ್ಬಿಟ್ಟು ಹೇಳಿದ್ದೀನಿ. ಇವಾಗ ಎಲ್ಲರೂ ಸೈನಿಕರಾಗಕ್ಕೆ ರೆಡಿ ಇದ್ದಾರೆ, ಆದರೆ ಓಬವ್ವ ಯಾರು ರೆಡಿ ಇಲ್ಲ, ಬರೇ ಕಿಂಡಿಯಿಂದ ಎದ್ದೆದ್ದು ಬರ್ತಾರೆ. ಬಟ್ ಒನಕೆ ತಗೊಂಡು ಯಾರು ಜಜ್ತಾ ಇಲ್ಲ ಯಾರನ್ನು ಕೂಡ. ಇಟ್ಸ್ ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಅಕ್ಕನ ಮಗಳು ಮತ್ತೆ ನಾವೀಗ ಕೋಟೆಯಲ್ಲಿ ಬರುವಂತಹ ಹಿಡಿಂಬೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸಾಕಾಗ್ಬಿಡ್ತೀವಿ ಗುರು ಈ ಬಿಸಿಲಲ್ಲಿ ಹತ್ತಿ. ಕಾಲು ಜಾರತ್ತೆ, ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ದೇವಾಲಯ ಹೋಗ್ತಾ ಇದ್ದೀವಿ. ಬಂತು. ಹಿಡಿಂಬೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಮೇಲ್ಗಡೆ ಹತ್ತಿ ಸುಸ್ತಾಗ್ಬಿಟ್ಟಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಹಾಗೆ ವ್ಯೂ ಪಾಯಿಂಟ್ ಕೂಡ ಸಖತ್ ಕಾಣುತ್ತಿಲ್ಲಿದ್ದ. ತೋರಿಸ್ತೀನಿ ನೋಡಿ. ಶ್ರೀ ಹಿಡಿಂಬೇಶ್ವರ ದೇವಾಲಯ. ದೇವಸ್ಥಾನ ಸುತ್ತಿ ಬರ್ತಾ ಇದ್ದೀವಿ. ಹಿಡಿಂಬೇಶ್ವರ ದೇವಸ್ಥಾನವನ್ನು ನೋಡಿ, ಆಳ ಇದೆ. ಆಳ ಮೀನ್ಸ್ ಕೆಳಗಡೆ ಗುಂಡಿದೆ, ನಾವು ಮೇಲ್ಗಡೆ ಬಂದಿದ್ದೀವಿ ಹತ್ಬಿಟ್ಟು. ಇಲ್ಲಿದ್ದ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಗುರು. ತೋರಿಸ್ತೀನಿ ರೀ. ಟಾಪಲ್ಲಿದ್ದೀವಿ ಗುರು ನಾವೀಗ ನೋಡಿ. ಟಾಪ್ ಅಲ್ಲಿಂದ ಅಲ್ಲಿ ಹೋಗಿ ಒಬ್ಬವನ ಕಿಂಡಿ ನೋಡಿಕೊಂಡು ಇಲ್ಲಿಂದ ಹತ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಓ ಫಾರಿನರ್ಸ್ ಅದಾರ. ನಾವೀಗ ಚಿತ್ರದುರ್ಗದ ಕೋಟೆಯಲ್ಲಿ ಮದ್ದು ಬೀಸುವ ಕಲ್ಲು ಹತ್ರ ಹೋಗ್ತಾ ಇದ್ದೀವಿ. ಎಷ್ಟೊಂದು ದೊಡ್ಡದಾಗಿದೆ ಮದ್ದು ಬೀಸುವ ಕಲ್ಲು.
ನೋಡ್ತಿರ್ಬೋದು ಬೀಸುವ ಕಲ್ಲು, ಮದ್ದು ಬೀಸುವ ಕಲ್ಲು. ಆ ಒಂದು ಕಾಲದಲ್ಲಿ ಪಿರಂಗಿ ಮತ್ತು ಬಂದೂಕುಗಳಿಗೆ ಮದ್ದು ಗುಂಡು ತಯಾರು ಮಾಡ್ತಿದ್ರು. ಅದನ್ನು ಮದ್ದು ತಯಾರು ಮಾಡಬೇಕಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈಗಿನ ಜನ್ರೇಷನಲ್ಲಿ ಹಿಟ್ಟಿನ ಗಿರಣಿಗೆ ಹೋಗ್ತೀವಿ ಗೊತ್ತಾ, ಹಿಟ್ಟು ಹಾಕ್ಸೊಂಬರಕ್ಕೆ ಜೋಳ ಎಲ್ಲ ಹಾಕಿ, ಆ ಥರ ಇಲ್ಲಿ ಹಾಕ್ತಿದ್ರು. ಇದು ಆನೆಗಳ ಮುಖಾಂತರ ನೋಡ್ತಿರ್ಬೋದು, ಸೆಂಟ್ರ್ ಪಾಯಿಂಟ್ ಒಂದಿದೆ, ಆನೆಗಳ ಮುಖಾಂತರ ತಿರುಗಿಸಿದ್ರೆ ಇದು ತಿರುಗ್ತಾ ಇತ್ತು. ಸೊ ಪುಡಿ ಆಗಿ ಕೆಳಗಡೆ ಪೌಡ್ರ್ ಬೀಳ್ತಿತ್ತು. ಆ ಒಂದು ಪೌಡ್ರ್ ತೊಗೊಂಡೆ ಮದ್ದು ಗುಂಡುಗಳನ್ನು ಮಾಡ್ತಿದ್ರು ಮತ್ತು ಪಿರಂಗಿಗಳಿಗೆ ಯೂಸ್ ಮಾಡ್ತಾಯಿದ್ರು ಆ ಒಂದು ಟೈಮಲ್ಲಿ. ನೋಡ್ತಿರ್ಬೋದು ಎಷ್ಟೊಂದು ದೊಡ್ಡದಾಗಿದೆ. ಇದನ್ನಂತೂ ಮನುಷ್ಯರು ತಿರ್ಗ್ಸೋಕ್ಕಾಗಲ್ಲ ಗೊತ್ತು. ಸೊ ನೋಡಿ ಇಲ್ಲಿ ಒಂದು ಸೆಂಟ್ರ್ ಪಾಯಿಂಟು, ಸುತ್ತೂರ್ಲಿ ಆನೆಗಳು ತಿರುಗ್ತಾ ಇತ್ತು. ಇಲ್ಲಿ ತಿರುಗಿದ ಮೇಲೆ ಇದು ಕೂಡ ರೊಟೇಟ್ ಆಗ್ತಾ ಇತ್ತು ಹಂಗೆ. ಸೊ ಆ ಒಂದು ಟೈಮಲ್ಲಿ ಈ ಥರ ಒಂದು ಮದ್ದು ಗುಂಡುಗಳು ತಯಾರು ಮಾಡೋದಕ್ಕೆ ಇವನ್ನ ತಯಾರು ಮಾಡಿದರು. ಕೋಟೆ ಆಯಿತು. ಇವಾಗ ಅಂಕಲಗಿ ಮಠದ ಗುಹೆಗೆ ನಮ್ಮ ಪಯಣ. ಬನ್ನಿ ಹೋಗೋಣ. ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನಾನು ಕೂಡ ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಶಿ ಇಸ್ ಮೈ ಸಿಸ್ಟರ್, ಶಿ ಇಸ್ ಮೈ ಅಮ್ಮ. ಆ್ಯಂಡ್ ಅಕ್ಕ ಕೂಡ ತುಂಬ ಟಯರ್ಡ್ ಆಗಿದ್ದಾರೆ. ಗುಹೆ ಹೆಂಗಿರ್ಬೋದು, ಹಿಂದಿನ ಹತ್ರ ಬಂದ್ವಿ ಗುಹೆ ನೋಡೋಕ್ಕೆ. ಚಂದ್ರವಳ್ಳಿ ಗುಹೆ ನೋಡೋಕ್ಕೂ ಕೂಡ ತುಂಬ ಜನ ಬಂದಿದ್ದಾರೆ. ನೋಡಿ ಎಷ್ಟೊಂದು ಜನ ಬಂದವ್ರೆ ಹಿಂದ್ಗಡೆ ಎಲ್ಲ. ನಾವು ನೋಡ್ಬೇಕಷ್ಟೇ, ಇವಾಗ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ನೋಡಿ ಸುತ್ತಲ್ಲ ಸಾಕಷ್ಟು ಜನ ಟೂರಿಸ್ಟ್ಗಳು ಬಂದಿದ್ದಾರೆ. ಐ ಥಿಂಕ್ ಏನೇನೋ ಹಿಸ್ಟ್ರಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋಂಗೆ ಕಾಣಿಸ್ತಾ ಇದೆ. ಗುಹೆ ನೋಡಕ್ಕೆ ಹೋಗ್ತಾನೆ ಇದೆ ಒಳಗಡೆ. ಗುಹೆ ಬಂತು, ಗುಹೆ ಒಳಗಡೆ ಪಯಣ. ಬ್ಲಾಕ್ ಆಗಿದೆ, ಹಂಗೆ ನೋಡ್ಕೊಂಬಿಡಿ. ಗುಹೆ ಒಳಗಡೆ ಬಂದಿದ್ದೀವಿ. ಗುಹೆ ಒಳಗಡೆ ಬಂದ್ವಿ. ನೋಡಿ ಚಂದ್ರವಳ್ಳಿ ಗುಹೆ ಕಂಪ್ಲೀಟಾಗಿ. ಹಾಂ, ಇಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀನಿ. ನೋಡಿದ್ರಲ್ವಾ, ಚಂದ್ರವಳ್ಳಿಯಲ್ಲಿ ಪರಮೇಶ್ವರನ ದರ್ಶನ ಆಯಿತು. ತುಂಬ ಚೆನ್ನಾಗಿದೆಲ್ಲ ನೋಡಿ. ಇಷ್ಟು ದೊಡ್ಡ ಕಲ್ಲು ಕೆಳಗಡೆ ದೇವಸ್ಥಾನ. ಇದು ನಿಜಕ್ಕೂ ಪವಾಡ ಅಂತಲೇ ಹೇಳ್ಬೋದು. ಚಂದ್ರವಳ್ಳಿ ಕೂಡ ಆಯಿತು. ಇವಾಗ ನಮ್ಮ ಪಯಣ ಮುರುಘಾವನಕ್ಕೆ ಬಂದಿದ್ದೀವಿ. ಪಾರ್ಕು ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಪೀಸ್ಫುಲ್ ಆಗಿದೆ. ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಲ್ಲಿ ಬಂದು. ತುಂಬ ಜನ ಕೂಡ ಬರ್ತಾ ಇರ್ತಾರೆ ಇಲ್ಲಿಗೆಲ್ಲ. ಇದು ಮುರುಘಾ ರಾಜೇಂದ್ರ ಮಠ ಇದೆ, ಮಠದ ಮುಂದ್ಗಡೆನೇ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನೇನು ಹೇಳೋದು ಬೇಕಾಗಿಲ್ಲ. ಮುರುಘಾವನ ಕೂಡ ತುಂಬ ಚೆನ್ನಾಗಿದೆ. ಹೋಗೋಣ ಬನ್ನಿ ಒಳಗಡೆ. ಮುರುಘಾವನ ಚಿಂಪಾಂಜಿ ಬಾಯಿ ಒಳಗೆ ಹೋಗ್ಬೇಕು. ಫೋಟೋ ತಗೊಂತಿದ್ದಾರೆ, ಒಂದು ನಿಮಿಷ ಫೋಟೋ ತಗೊಂತಿದ್ದಾರೆ. ಸೌಂಡ್ ತುಂಬ ಬರ್ದಾಗ ಐ ಥಿಂಕ್ ಮೈಕ್ ಇಟ್ಟಿದ್ದಾರೆ ಅನ್ಸುತ್ತೆ. ಕಮಾನ್.